ನಮಸ್ಕಾರ ವೀಕ್ಷಕ ಬಂಧುಗಳೇ, ದೇವದುರ್ಲಭವಾದ ಈ ಒಂದು 144 ವರ್ಷಗಳಿಗೆ ಒಮ್ಮೆ ಬರುವಂತ ಕುಂಭಮೇಳ, ಮಹಾಕುಂಭಮೇಳ ಏನಿದೆ, ಇಡೀ ದೇಶದಿಂದ ಬೇರೆ ಬೇರೆ ಕಡೆಗಳಿಂದ ಹರಿದು ಬರ್ತಿದ್ದಾರೆ. ವಿಶ್ವದ ನಾನಾ ಕಡೆಗಳಿಂದ ಈ ಕುಂಭಮೇಳಕ್ಕೋಸ್ಕರ ದರ್ಶನ ಪಡಿಬೇಕು ಮತ್ತು ಆ ನೀರಿನಲ್ಲಿ ಅಭ್ಯಂಜನ ಸ್ನಾನ ಮಾಡಬೇಕು ಅಂತೇಳಿ ಸಾಕಷ್ಟು ಭಕ್ತಾದಿಗಳು, ಸಾರ್ವಜನಿಕ ಬಂಧುಗಳು ಬರ್ತಾ ಇದ್ದಾರೆ. ಅವ್ರನ್ನೇ ಕೇಳೋಣ, ಏನು ಅದರ ಉದ್ದೇಶ, ಏನಕ್ಕೋಸ್ಕರ ಬರ್ತಿದ್ದಾರೆ ಅಂತೇಳಿ. ಸರ್, ನನ್ನ ಹೆಸರು ಶಾಂತಮ್ಮ ಅಂತ ಅಂದ್ಬಿಟ್ಟು ಸರ್. ಎಷ್ಟು ಜನ ಬಂದಿದ್ದೀರಿ ಬೆಂಗಳೂರಿಂದ? 6 ಜನ ಬಂದಿದ್ದೀವಿ ಸರ್. 6 ಜನ ಸರ್. ಇದು 144 ವರ್ಷ ಒಂದ್ಸಲ ಬರುತ್ತೆ ಅಂತಾರೆ. ಆದರೆ 12 ವರ್ಷಕ್ಕೊಂದ್ಸಲ ಬರುತ್ತೆ ಅಂತಾರೆ. 6 ವರ್ಷಕ್ಕೊಂದ್ಸಲ ಅಂತಾರೆ. ಇದು ದೊಡ್ಡ ಮೇಳ, ಕುಂಭಮೇಳ. ಆದರೆ ಇದರಲ್ಲಿ ಇವರು ಸಾಧುಗಳೆಲ್ಲ ಬರ್ತಾ ಇದ್ದಾರೆ. ಮತ್ತು ಇದು ಕುಂಭ ಬರ್ತಾ ಇದೆ. ಆದರೆ ಇದು 144 ವರ್ಷ ಬಂದಿರೋದ್ರಿಂದ ಅಮೃತ ಬಿಂದು ಅಂತ ಒಂದು ದೇವರು ಅನ್ಯ ಆಗ್ತಾದಂತೆ. ಅದು ನಮಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತಂದ್ಬಿಟ್ಟು ಅಲ್ಲಿ ಹೋಗಿ ನಾವು ಪುಣ್ಯ ಸ್ನಾನ ಮಾಡೋಕ್ಕೆ ನಾವು ಅಲ್ಲಿ ನಮ್ಮ 6 ಜನ ಅಲ್ಲಿ ಬೆಂಗಳೂರಿಂದ ಇಲ್ಲಿ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದೀವಿ. ಓಕೆ ಸರ್. ಚಂದ್ರಶೇಖರ್, ನಾನು ಬೆಂಗಳೂರಿನಿಂದ ಕುಂಭಮೇಳಕ್ಕೆ ಹೋಗ್ತಾ ಇದ್ದೀನಿ. ಕುಂಭಮೇಳದಲ್ಲಿ ಭಾಗವಹಿಸಬೇಕು ಅಂಥೇಳಿ. ಇದು ಮುಂದಿನ ಕುಂಭಮೇಳಕ್ಕೆ ನಾವೇ ನೀರಲ್ಲ ಅಂತ ತುಂಬ 100ಕ್ಕೆ 100 ಶತಸಿದ್ಧ. ಯಾಕೆ ಅಂತ ಹೇಳಿದ್ರೆ 144 ವರ್ಷಗಳ ಕಾಲ ಜೀವಿತಾವಧಿ ಅದಾದ ತಿರ್ಗ ಮನುಷ್ಯನಲ್ಲಿ ಇವತ್ತು ಇರೋದಿಲ್ಲ. ಹಾಗಾಗಿ ಈ ಕುಂಭಮೇಳವನ್ನು ತುಂಬ 12 ವರ್ಷ, 12 × 12 ಅಂತ ಹೇಳಿದ್ರೆ 144 ವರ್ಷಗಳು. ಆ 144 ವರ್ಷಗಳ ಕಾಲ ಕುಂಭಮೇಳ ಏನು ನಡೀತಾ ಇದೆ, ಇದು ತುಂಬ ಅದ್ಭುತವಾದಂಥದ್ದು. ಕುಂಭಮೇಳದ ಮಹತ್ವ ಏನು? ಕುಂಭಮೇಳ ಸುಮಾರು ಶಿವನೇ ಬಂದು ಆ ಕುಂಭಮೇಳಕ್ಕೆ 12 ವರ್ಷಕ್ಕೊಂದ್ಸತಿ ಬಂದು ಸ್ನಾನ ಮಾಡ್ತಾರೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಎಲ್ಲ ನಾಗ ಸನ್ಯಾಸಿಗಳಿರ್ಬೋದು, ಅಘೋರಿಗಳಿರ್ಬೋದು, ಸಾಧು ಸಂತರಿರ್ಬೋದು, ಇಡೀ ವಿಶ್ವದಾದ್ಯಂತ ಕುಂಭಮೇಳಕ್ಕೆ ಬರ್ತಾರೆ. ಅಲ್ಲಿ 12 ವರ್ಷಕ್ಕೊಮ್ಮೆ ಬಂದು ಸ್ನಾನ ಮಾಡಿ ಶಿವನನ್ನು ಏನು ಒಂದು ಹನಿ ಇದೆ, ಅಮೃತ ಬಿಂದು ಏನು ಬಿದ್ದಿದೆ, ಅದರಲ್ಲಿ ಸ್ನಾನ ಮಾಡ್ತೀವಿ ಎನ್ನುವಂಥ ಎಲ್ಲರ ನಂಬಿಕೆ ಏನಿದೆ, ಆ ನಂಬಿಕೆಗೋಸ್ಕರ ಎಲ್ಲರೂ ಕೂಡ ಇಡೀ ಪ್ರಪಂಚದಾದ್ಯಂತ ಬಂದು ಅಲ್ಲಿ ಮಿಂದೇಳ್ತಾರೆ. ಹಾಗಾಗಿ ಎಲ್ಲ ಪಾಪಗಳು ಹೋಗಿ ಪುಣ್ಯವು ಅದ ಮತ್ತೆ ಲಭಿಸುತ್ತೆ ಅನ್ನುವಂಥದ್ದು. ಮತ್ತು ಮುಂದಿನ ಜನ್ಮದಲ್ಲಿ ನಾವು ಸಕೃತವನ್ನು ಮಾಡ್ತಾ ಏನು ಹುಡ್ತೀವಿ, ತುಂಬ ಒಳ್ಳೆಯ ಜನ್ಮವನ್ನು ಉಳ್ತೀವಿ ಅಂಥೇಳಿ ಅದರಿಂದ ಎಲ್ಲರೂ ಕೂಡ ಅದಾದ ಮತ್ತೆ ಬಂದು ಸ್ನಾನವನ್ನು ಮಾಡ್ತಾರೆ. ಇಷ್ಟೇ ವೀಕ್ಷಕ ಬಂಧುಗಳೇ, ಇಡೀ ದೇಶದಲ್ಲಿ ತುಂಬ ಜನ ಕುಂಭಮೇಳಕ್ಕೆ ಬರ್ತಿದ್ದಾರೆ. ನಮಸ್ಕಾರ ಸರ್. ಸರ್, ನಮ್ಮ ಹೆಸರು ರಾಮಸಾಗರ ಅಂತೇಳಿ, ತುರುವೇಕೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು, ಗೋಣಿ ತುಮಕೂರಿನಿಂದ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಬಂದಿದ್ದೀವಿ. 144ನೇ ವರ್ಷದ ಕುಂಭಮೇಳ ನಡೀತಾ ಇದೆ. ಅದಕ್ಕೆ ಈ ಸತಿ ನಾವು ಹುಟ್ಟಿದ್ಕೊಂದ್ಸತಿ ಹೋಗಿ ಒಂದು ಪುಣ್ಯಸ್ನಾನ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಪ್ರಯಾಣ ಮಾಡ್ತಾ ಇದ್ದೀವಿ ಟ್ರೈನಲ್ಲಿ. ಇವಾಗ ಕುಂಭಮೇಳ ಮುಗಿಸ್ಕೊಂಡು ವಾಪಸ್ ಊರಿಗೆ ಹೋಗ್ಬೇಕು. संगीता, बेंगलुरु से जा रही हूँ कुंभ के लिए। हाँ, क्या उद्देश्य? स्नान करने के लिए। हाँ, कुंभ मेला में जाना है कि देखना है वहाँ का क्या व्यवस्था है और क्या है वहाँ का रहन सहन। इसके लिए कुंभ मेला में जाना पड़ रहा है। ನಮಸ್ಕಾರ ವೀಕ್ಷಕ ಬಂಧುಗಳೇ, ಇವತ್ತು ಭಾರತದ ಇತಿಹಾಸವನ್ನ ಕಣ್ಮುಂದೆ ತಗೊಂಡ್ರೆ ದೈನಂದಿನ ಜೀವನದ ಬದುಕಿನಲ್ಲಿ ಒಂದು ಹೊಸ ಆಯಾಮವನ್ನ, ಒಂದು ಹೊಸ ದೃಷ್ಟಿಕೋನವನ್ನ ಸೃಷ್ಟಿ ಮಾಡುವಂತ ಶಕ್ತಿಯನ್ನ ಹಿಂದೂ ಸಮಾಜ ವಿಶ್ವಕ್ಕೆ ಮಾದರಿಯಾಗಿ, ವಿಶ್ವಕ್ಕೆ ಮೇಲ್ಪಂಕ್ತಿಯಾಗಿ ಹೇಗೆ ತನ್ನ ಹೆಜ್ಜೆಯನ್ನು ಇಟ್ಟು ಬರ್ತಾ ಇದೆ ಕಳೆದ 100 ವರ್ಷಗಳಿಂದ ಅಂತ ಅನ್ನೋದಕ್ಕೆ ಇವತ್ತು ಮಹಾಕುಂಭಮೇಳ
ಈ ಸ್ಥಳದಲ್ಲಿದ್ದೀವಿ. ಇಲ್ಲಿ ಕೆಲವು ವ್ಯಕ್ತಿಗಳ ಅನುಭವವನ್ನು ಅವರಿಂದಲೇ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ಮಹೇಶ್ ಅಂತ ನನ್ನ ಹೆಸರು. ಮೈಸೂರಿಂದ ಬಂದಿದ್ದೀವಿ. ಏನು ಇಲ್ಲಿಂದ ವಿಶೇಷ ಏನು ಅಂತಂತಂದ್ರೆ ಎಲ್ಲರೂ ತಿಳಿದಿರೋ ಹಾಗೆ ಈ ಸಮುದ್ರ ಮಂಥನದಲ್ಲಿ ಹೋಗ್ಬೇಕಾದ್ರೆ ಅಮೃತ ಬಿದ್ದಂಥ ಒಂದು ಸ್ಥಳ. ಸೊ ಮತ್ತೆ 144 ವರ್ಷಕ್ಕೊಂದ್ಸಲ ಬರೋಂಥ ಮಹಾಕುಂಭಮೇಳಕ್ಕೆ ಬರಬೇಕು ಅಂತ ತುಂಬ ಕಾತರದಿಂದಿದ್ವಿ. ಆಯಿತು, ದೇವಿಯ ಒಂದು ಇದರಿಂದ ನಮಗೆ ಒಂದು ಪುಣ್ಯ ಸಿಕ್ತು. ಬಂದು ಇಲ್ಲಿ ನಾವು ನಮ್ಮ ಸ್ನೇಹಿತರಾದ 3 ಜನ ಇದ್ವಿ. ಬಂದು ಇಲ್ಲಿ ಮಿಂದು ಇದು ತೊಗೊಂಡ್ವಿ. ಭಾರಿ ತುಂಬ ಖುಷಿ ಆಯಿತು. ಒಂಥರ ಅದ್ಭುತವಾದ ಅನುಭವ ಆಯಿತು ಸರ್. ನಮಸ್ಕಾರ ಸರ್. ತಮ್ಮ ಅನುಭವ ತಿಳಿಸಿ. ನಾನು ವೆಂಕಟೇಶ್ ಅಂತ ಬೆಂಗಳೂರಿಂದ ಬಂದಿರೋದು. ನಿಜವಾಗ್ಲೂ ಇದನ್ನ ಒಂದು ಸಲನಾದರೂ ಬಂದು ನೋಡಬೇಕಾದ ಸ್ಥಳ. ಯಾಕೆಂದರೆ ಇದು 144 ವರ್ಷಕ್ಕೊಂದ್ಸಲ ಬರ್ತದೆ. ಹಾಗೂ ಇಲ್ಲಿ ಅರೇಂಜ್ಮೆಂಟು ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಯೋಗಿ ಆದಿತ್ಯನಾಥ್ಗೆ ನಾವು ಒಂದು ಧನ್ಯವಾದ ತಿಳಿಸಲೇಬೇಕು. ಇಲ್ಲಿ ನಡೀತಿರುವಂಥ ಮಹಾಕುಂಭ ಮೇಳಕ್ಕೆ ಎಲ್ಲರೂ ಬಂದು ಮಿಂದು ಇದು ಪುಣ್ಯವಂತರಾಗಬೇಕು ಅಂತ ನನ್ನಲ್ಲಿ ಸವಿನಯ ಪ್ರಾರ್ಥನೆ. ಇಂಥ ಇದು ಮತ್ತಿನ್ನೆಲ್ಲೂ ಸಿಗೋದು ಇಲ್ಲ ಮುಂದೆ ಅಂತ ನನ್ನ ಅಭಿಪ್ರಾಯ. ಹಾಗೆ ನಮಸ್ಕಾರ ವೀಕ್ಷಕ ಬಂಧುಗಳೇ. ಇಷ್ಟೇ ಬಂಧುಗಳೇ, ಹಿಂದೂ ಸಮಾಜಕ್ಕೆ ಎಷ್ಟು ಶಕ್ತಿ ಸಿಗ್ತಿದೆ ಈ ರೀತಿಯ ಧಾರ್ಮಿಕ ಉದಾಹರಣೆಗಳು ಅಂತಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಈ ಒಂದು ಕಾರ್ಯಕ್ರಮದ ಸ್ವರೂಪವನ್ನು ಕ್ಯಾಮ್ರಾಮನ್ ಸುರೇಶ್ ಜಗತ್ಪಾಲ್ ಅವ್ರ ಜೊತೆಗೆ ವೆಂಕಟೇಶ್ ಮೂರ್ತಿ. ನಮಸ್ಕಾರ. ಮುಂದಿನ ಭಾಗದಲ್ಲಿ ಸಿಗೋಣ.